ಗಣೇಶ ಚತುರ್ಥಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮಣ್ಣಿನ ಗಣಪತಿಯ ಮೂರ್ತಿಯ ತಯಾರಿಕೆ ಜೋರಾಗಿ ನಡೆದಿದೆ. ಗಣೇಶ ಮೂರ್ತಿಗೆ ಅಂತಿಮ ಸ್ಪರ್ಶ ನೀಡುವ ತಯಾರಿ ಎಲ್ಲೆಡೆ ನಡೆಯುತ್ತಿದೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ಸಮೀಪಿಸುತ್ತಿದ್ದಂತೆ ಎಲ್ಲೆಡೆ ಗಣೇಶ ಹಬ್ಬದ ತಯಾರಿ ಜೋರಾಗಿ ನಡೆಯುತ್ತದೆ. ಹೊನ್ನಾವರ ತಾಲೂಕಿನೆಲ್ಲೆಡೆ ಸಂಭ್ರಮ ಸಡಗರದ ಗಣೇಶ ಚತುರ್ಥಿ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿರುವಾಗ ಹೊನ್ನಾವರ ತಾಲೂಕಿನ ಹಲವು ಕಡೆ ಮೂರ್ತಿ ತಯಾರಕರು ಗಣಪನಿಗೆ ಅಂತಿಮ ಸ್ಪರ್ಶ ನೀಡುವತ್ತ ಚಿತ್ತ ಹರಿಸಿದ್ದಾರೆ. ತಲಾಂತರಗಳಿಂದ ಗಣಪತಿ ಮೂರ್ತಿ ತಯಾರಿಕೆ ಮಾಡುತ್ತಾ ಬಂದಿರುವ ಅನೇಕ ಕುಟುಂಬಗಳು ಹೊನ್ನಾವರ ತಾಲೂಕಿನಲ್ಲಿವೆ. ಅಂತಹ ಕುಟುಂಬಗಳಲ್ಲಿ ಹೊನ್ನಾವರ ಪಟ್ಟಣದ ಗಣೇಶ್ ಶೆಟ್ ಕುಟುಂಬವೂ ಸಹ ಒಂದು. ಇವರು ಕಳೆದ ಹಲವು ವರ್ಷಗಳಿಂದ ಆಕರ್ಷಕ ಗಣೇಶ ಮೂರ್ತಿಯನ್ನು ತಯಾರಿಸುತ್ತಾ ಬಂದಿದ್ದಾರೆ. ಇವರಿಗೆ ಸಹೋದರಿ ನವೀನಾ ಶೇಟ್ ಮತ್ತು ಆತ್ಮೀಯರು ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಗಣೇಶ ಚತುರ್ಥಿ ಸಂದರ್ಭದ 2 ತಿಂಗಳಿನಲ್ಲಿ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ಇಡೀ ಕುಟುಂಬವೇ ತೊಡಗಿಸಿಕೊಳ್ಳುತ್ತಿರುವುದು ವಿಶೇಷವಾಗಿದೆ. ಗಣಪನ ಭಕ್ತರು ಅವರ ಆಯ್ಕೆಯಂತೆ ಯಾವ ತರಹದ ಮೂರ್ತಿ ಬೇಕು ಎಂದು ಮುಂಚಿತವಾಗಿ ಮಾಹಿತಿ ಪಡೆದು ಅದೇ ಪ್ರಕಾರವಾಗಿ ಸುಂದರವಾದ ರೀತಿಯಲ್ಲಿ ಗಣಪತಿ ಮೂರ್ತಿಯನ್ನು ಜೇಡಿ ಮಣ್ಣಿನಿಂದ ಸಿದ್ಧಪಡಿಸಿ ಸಾರ್ವಜನಿಕರ ಪ್ರಶಂಸೆಗೆ ಇವರು ಪಾತ್ರರಾಗಿದ್ದಾರೆ. ಪ್ರತಿ ವರ್ಷವೂ ವಿಶೇಷ ರೀತಿಯ ವಿವಿಧ ಭಂಗಿಯ ಗಣಪನ ಮೂರ್ತಿಗಳು ಇಲ್ಲಿ ಕಾಣಸಿಗುತ್ತದೆ. ಈ ವರ್ಷವೂ ಸಹ ಪಾಣಿಪೀಠದ ಮೇಲೆ ಆಸೀನರಾಗಿರುವ ಗಣೇಶ, ಸಿಂಹಾಸನಾರೂಢರಾಗಿರುವ ಗಣಪ, ಹೀಗೆ ಬಗೆ ಬಗೆಯ ವಿಭಿನ್ನ ರೀತಿಯ ಗಣಪತಿ ಮೂರ್ತಿಯನ್ನು ಇವರು ತಯಾರಿಸಿ ಸೈ ಎನಿಸಿಕೊಂಡಿದ್ದಾರೆ. ನಮ್ಮ ಎಲ್ಲ ಸದಸ್ಯರಿಗೆ, ಗ್ರಾಹಕರಿಗೆ, ಹಿತೈಷಿಗಳಿಗೆ ಗೌರಿ ಗಣೇಶ ಹಬ್ಬದ ಮತ್ತು ಮೇರಿ ಅಮ್ಮನವರ ಜನ್ಮದಿನದ ಶುಭಾಶಯಗಳು. ಶುಭಾಶಯ ಕೋರುವವರು ವಿಕೇರ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಹೊನ್ನಾವರ, ಕುಮಟಾ, ದಾಂಡೇಲಿ, ಹಳಿಯಾಳ. ಅಧ್ಯಕ್ಷರು ಎಂ ಸ್ಟಿಫನ್ ರೋಡ್ರಿಗೇಸ್. ಈ ಕುರಿತು ಮೂರ್ತಿ ತಯಾರಿಕರಾದ ನವೀನ ಶೇಟ್ ಮಾತನಾಡಿ, ಶಿರಸಿಯ ಹೆಗ್ಗರಣಿಯಿಂದ 4 ತಿಂಗಳ ಮುಂಚಿತವಾಗಿಯೇ ಮಣ್ಣನ್ನು ತರುತ್ತೇವೆ. ಪ್ರತಿ ವರ್ಷವೂ 40ಕ್ಕೂ ಅಧಿಕ ಗಣಪತಿ ಮೂರ್ತಿಯನ್ನು ತಯಾರಿಸಿಕೊಡುತ್ತೇವೆ. ಈ ವರ್ಷವೂ ಕೂಡ 40 ಮೂರ್ತಿಗಳನ್ನು ತಯಾರಿಸಿದ್ದೇವೆ. ಪ್ರತಿ ವರ್ಷವೂ ಮೂರ್ತಿ ತಯಾರಿಕೆಗೆ ಬೇಡಿಕೆ ಹೆಚ್ಚುತ್ತಲೇ ಇದೆ. ಗಣಪನ ಭಕ್ತರು ಇಚ್ಛಿಸಿದಂತೆ ಮೂರ್ತಿಯನ್ನು ತಯಾರಿಸಿಕೊಡುತ್ತೇವೆ. ಹಣ ಮಾಡುವ ಉದ್ದೇಶವಿಲ್ಲ, ಭಕ್ತಿಪೂರ್ವಕವಾಗಿ ಸೇವೆ ಮಾಡುತ್ತಿದ್ದೇವೆ ಎಂದರು. ನಾವು ಈಗ 40ಕ್ಕೂ ಹೆಚ್ಚು ಗಣಪತಿ ಮೂರ್ತಿಗಳನ್ನು ರೆಡಿ ಮಾಡ್ತಾ ಇದ್ವಿ. ಮೊದಲು ನಮ್ಮ ತಂದೆಯವರು 80 ವರ್ಷಗಳಿಂದ ರೆಡಿ ಮಾಡ್ತಾಯಿದ್ರು. 90ಕ್ಕೂ ಹೆಚ್ಚು ಗಣಪತಿಗಳನ್ನು ರೆಡಿ ಮಾಡ್ತಾಯಿದ್ರು. ಈಗ ಅವ್ರ ನಂತರ ನನ್ನ ಅಣ್ಣ ಗಣೇಶ್ ಶೆಟ್ ಅವರು ಗಣಪತಿಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಜನರ ಬೇಡಿಕೆ ಇರೋದ್ರಿಂದ, ತುಂಬ ಕ್ಲೋಸ್ ಇರೋ ಜನರುಗಳ ಗಣಪತಿಗಳನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ. ಅಣ್ಣಂದು ಗೋಲ್ಡ್ ಬಿಸ್ನೆಸ್ ಆಗಿರೋದ್ರಿಂದ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗದೇ ಇರೋದ್ರಿಂದ ಕಡಿಮೆ ಮಾಡ್ತಾನೆ ಬಂದಿದ್ದೀವಿ. ನಮ್ಮದು ಸಿಂಧೂರು ಗಣಪತಿ ತುಂಬ ಫೇಮಸ್ಸು, ಚೆನ್ನಾಗಿ ಇಷ್ಟಪಡ್ತಾರೆ. ಹಾಗೆ ಸಿರ್ಸಿ ಹೆಗ್ಗರಣಿಯಿಂದ ನಾವು ಜೇಡಿ ಮಣ್ಣನ್ನು ತಂದು ವಾಟರ್ ಕಲರ್ ಬಳಸಿನೇ ಪೇಂಟಿಂಗ್ ಮಾಡ್ತೀವಿ. ನಮ್ಮ ಗಣಪತಿ ಮೂರ್ತಿಗಳನ್ನು ಮಾಡೋದಕ್ಕೆ ಜನರ ಸಪೋರ್ಟ್ ಇರೋದ್ರಿಂದ, ಅವರು ಸಪೋರ್ಟ್ ಮಾಡಿರೋದ್ರಿಂದ ನಮಗೆ ಇಷ್ಟೆಲ್ಲ ರೆಡಿ ಮಾಡೋಕ್ಕೆ ಕೂಡ ಹೆಲ್ಪ್ ಆಯಿತು.